ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಹೊಸ ಸರಣಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಸರಣಿ ಹೊಸದು, ಆದರೆ ನಮ್ಮ ಜೊತೆಗಿರುವವರು ಅವರು ನಮಗೆ ಹೊಸಬರಲ್ಲ. ನಮಗೂ ನಿಮಗೂ ತೀರಾ ಚಿರಪರಿಚಿತರು. ಅವರ ಸೌಂದರ್ಯ ಪ್ರಜ್ಞೆಯಿಂದ ಹಾಗೂ ಅದನ್ನು ಎಷ್ಟು ಸರಳವಾಗಿ ಸಹಜವಾಗಿ ನಾವು ನಿತ್ಯ ಜೀವನದಲ್ಲಿ ಬಳಸ್ಕೊಳ್ಬೋದು, ಅಳವಡಿಸ್ಕೊಳ್ಬೋದು ಅನ್ನೋದನ್ನು ನಿರಂತರವಾಗಿ ದಶಕಗಳಿಂದ ಅವರು ಪ್ರೂವ್ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಕೂಡ ತುಂಬ ಸುಂದರವಾಗಿ ಸೌಂದರ್ಯಕ್ಕೂ ದೈವಿಕತೆಗೂ ಹೇಗಿದೆ ಸಂಬಂಧ ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಅದೇ ಯೋಚನೆಯನ್ನು ಮುಂದುವರಿಸ್ತಾ ನಮ್ಮ ಸೌಂದರ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋ ಯೋಚನೆಯ ಸುತ್ತ ಒಂದಿಷ್ಟು ವಿಚಾರಗಳನ್ನು ನಾವು ನಿರಂತರವಾಗಿ ಮಾತನಾಡೋ ಯೋಚನೆಯೊಂದಿಗೆ ಈ ಸರಣಿಯನ್ನು ಶುರು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಪ್ರೀತಿಯ ಶ್ರೀಮತಿ ದೀಪಾ ನಾಗೇಶ್ ಅವರಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. It's a pleasure for me, seriously. ನಿಮಗೆ ಸ್ವಾಗತ ಹೇಳಬೇಕಾ ಬೇಡವಾ ಅನ್ನೋದು ಕೂಡ ಡೌಟ್ ಆಗುತ್ತೆ. ನಮ್ಮವರೇ ನೀವು. ಖಂಡಿತ ನನಗೂ ಅಷ್ಟೇ. ಇದೊಂದು ಯಾವುದೋ ಪ್ರೋಗ್ರಾಮ್ ಬಂದಿದ್ದೀನಿ ಅಂತ ಅನ್ಸಲ್ಲ, ಎಲ್ಲೋ ನಮ್ಮ ಮನೇಲೆ ಕುತ್ಕೊಂಡು ನಾವು ಮಾತಾಡ್ತಿದೀವಿ ಅನ್ನೋ ಒಂದು ಒಳ್ಳೆ ಕಂಫರ್ಟ್ ಫೀಲ್ ಕೂಡ ಆಗುತ್ತೆ ಪ್ರತಿ ಸತಿ. ಥ್ಯಾಂಕ್ ಯು. ಪಾಪ ತುಂಬಾ ನಾವು ಯಾವುದೇ ಒಂದು ಕೇಳಿದ್ರು ಕೂಡ ಆ ಕ್ಷಣಕ್ಕೆ ಅದನ್ನು ಕೂಡಲೇ ಅದಕ್ಕೆ ಬೇಕಾದ ಉಪಯುಕ್ತ ಮಾಹಿತಿಯನ್ನು ಅವರು ಕೊಟ್ಟು ನಮ್ಮ ಜೊತೆಗಿದ್ದಾರೆ. ಸೊ ಈಗ ಈ ಸರಣಿ ನಿರಂತರವಾಗಿ ನಮ್ಮ ಚಾನಲ್ನಲ್ಲಿ ಬರೋದಕ್ಕಿದೆ. ಅದರ ಮೊದಲ ಸಂಚಿಕೆಯನ್ನು ನಾವು ಶುರು ಮಾಡೋಣ. ಸಹಜ ಸರಳ ಸೌಂದರ್ಯ ಅನ್ನುವಂಥದ್ದೇ ಸ್ವಲ್ಪ ದೂರ ಆಗಿರೋ ಈ ಸಂದರ್ಭದಲ್ಲಿ ನಾವು ಅದನ್ನು ಮತ್ತೆ ತರಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡಿದ್ದೀವಿ. ನೀವು ಕೂಡ ಅದನ್ನು ನಿರಂತರವಾಗಿ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀರಾ. ಸೊ ಈ ಸರಣಿಯನ್ನು ಶುರು ಮಾಡೋ ಈ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನಿಸ್ತಿದೆ? ಏನು ನಿಮ್ಮ ಯೋಚನೆಗಳು? ತುಂಬ ಚೆನ್ನಾಗಿದೆ. ವೇದ ವಿಜ್ಞಾನ ಜೊತೆಗೆ ಸೌಂದರ್ಯ ಜ್ಞಾನ ಬೆರೆತರೆ ಒಂದು ಅದ್ಭುತ ಕಾರ್ಯಕ್ರಮ ಬರುತ್ತೆ ಅನ್ನೋದಕ್ಕೆ ಇವತ್ತಿನ ಸರಣಿನೇ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದಷ್ಟು ವೇದ ವಿಜ್ಞಾನಗಳಿಂದ ಕಲ್ತಿರೋದಾಗಿರ್ಬೋದು, ಸೌಂದರ್ಯ ಜ್ಞಾನನ ಇನ್ನೊಂದಷ್ಟು ಜನಕ್ಕೆ ರೀಚ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ರೋಗ್ರಾಮ್ನ ರೂಪಿಸಿದ್ದೀರಾ. ಸೊ ತುಂಬಾ ಖುಷಿಯಾಗುತ್ತೆ. ಸಾಧ್ಯ ಆದಷ್ಟು ನೈಸರ್ಗಿಕ ಸಾಮಗ್ರಿಗಳು ಅಥವಾ ಅದರಲ್ಲೂ ಕಿಚನ್ನಲ್ಲಿರೋ ಅಂಥದ್ದು ನಮ್ಮ ಸುತ್ತಮುತ್ತ ಗೊತ್ತಿರೋವಂಥ ಪ್ರಾಡಕ್ಟ್ಗಳಲ್ಲೇ ನಾವು ಎಷ್ಟೊಂದು ನಮ್ಮ ಬ್ಯೂಟಿನ ಮೇಂಟೈನ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡೋದಕ್ಕೆ ಒಂದು ಒಳ್ಳೆ ವೇದಿಕೆನೂ ಕೂಡ ಕೊಟ್ಟಿದ್ದೀರಾ. ಆ್ಯಂಡ್ ನಿಜವಾಗ್ಲೂ ಈ ಸರಣಿ ತುಂಬ ಚೆನ್ನಾಗಿ ಹಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಸ್ ಎಸ್ ಎಸ್. ಸೊ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ನನಗೆ ಕೇಳಬೇಕು ಅಂತ ಅನಿಸ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ಯೂಶ್ವಲಿ ನಮ್ಮ ಸ್ಕಿನ್ ಮತ್ತು ಹೇರ್ ನಾವೆಲ್ಲರೂ ಕೂಡ ಅದನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದರೆ ಅದರಲ್ಲಿ ಡಲ್ನೆಸ್ ಅನ್ನೋದು ಸಹಜವಾಗಿ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಡಲ್ನೆಸ್ ಇರ್ಬೋದು, ಅದು ಒಂದೊಂದು ತೊಂದರೆಗಳು ಬರ್ಬೋದು. ಸೊ ಈ ವಿಚಾರವಾಗಿ ಬರುವಂಥ ತೊಂದರೆಗಳು ಹಾಗೂ ಅದಕ್ಕೆ ಸರಳವಾಗಿ ಏನು ಸೊಲ್ಯೂಷನ್ ಸಿಗುತ್ತೆ ಅಂತ. ಖಂಡಿತ. ಜೊತೆಗೆ ಈಗಂತೂ ಚಳಿಗಾಲ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಡಲ್ನೆಸ್ ಇನ್ನೂ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸ್ಕಿನ್ನಲ್ಲಾಗಲಿ ಹೇರಲ್ಲಾಗಲಿ ಡಲ್ನೆಸ್ಸು ಜಾಸ್ತಿ ಕಾಡೋದೇ ವಿಂಟರಲ್ಲಿ. ಸೊ ಇದಕ್ಕೆ ನಾವು ಮನೇಲೇ ಸಾಕಷ್ಟು ರೀತಿಯ ಓವರ್ಕಮ್ಗಳನ್ನೂ ಮಾಡ್ಕೊಳ್ತಾ ಬರ್ಬೋದು. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಗಳಿಂದನೂ ಮಾಡ್ಬೋದು. ಬಟ್ ಎಲ್ಲದಕ್ಕಿಂತ ಮುಂಚೆ ಯಾತಕ್ಕೆ ಬರುತ್ತೆ ಅಂತ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇನ್ಫ್ಯಾಕ್ಟ್ ನಾವು ಯಾರಿಗಾದ್ರೂ ಟ್ರೀಟ್ಮೆಂಟ್ ಮಾಡುವಾಗಲೂ ಒಂದು ಸಣ್ಣ ಫಾರ್ಮುಲಾ ಇರುತ್ತೆ. ಅದನ್ನು ಫಾರ್ಮುಲಾನ ನಾವು ಫಾಲೋ ಮಾಡ್ತಿರ್ತೀವಿ. ಹೇಗೆ ಅಂದರೆ ಫಸ್ಟ್ ಸ್ಕಿನ್ ಅನಾಲಿಸಿಸ್ ಮಾಡ್ಕೊಳ್ಬೇಕು. ಯಾಕಂದರೆ ಯಾರೋ ಒಬ್ಬ ಬ್ಯೂಟಿ ಥೆರಪಿಸ್ಟ್ ಅಥವಾ ಇನ್ಯಾರೋ ನಮ್ಮನ್ನು ಜಡ್ಜ್ ಮಾಡೋದಕ್ಕಿಂತ ನಾವು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡಾಗಲೇ ಅಷ್ಟೇ ನಮ್ಮ ಸ್ಕಿನ್ ಹೇಗಿದೆ ಅಂತ ನಮಗೆ ಗೊತ್ತಾಗೋದು. ಈಗ ಬ್ಯೂಟಿಷಿಯನ್ ಹತ್ರ ಆಗಲಿ ಒಂದು ಥೆರಪಿಸ್ಟ್ ಹತ್ರ ಹೋದಾಗ ಆಗಷ್ಟೇ ಫ್ರೆಶ್ ಆಗಿ ಫೇಸ್ ವಾಶ್ ಮಾಡಿ ಹೋದಾಗ ಸ್ಕಿನ್ ತುಂಬ ಚೆನ್ನಾಗೇ ಇದೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಬಟ್ ಇನ್ ಜನರಲ್ ಸ್ಕಿನ್ ಡಲ್ ಆಗಿ ಕಾಣಿಸೋವಂಥದ್ದು ನಮಗೆ ಅನಿಸಿಕೆ ಆಗಿರುತ್ತೆ. ಆಯಿತಾ? ನನಗೆ ಡಲ್ ಅನಿಸ್ತಾ ಇದೆ ಅಂದರೆ ನನಗೆ ಅನಿಸಿರ್ಬೇಕದು. ನಾವೇ ಫಸ್ಟ್ ಬೆಸ್ಟ್ ಜಡ್ಜ್ ಆಗಿರ್ತೀವಿ. ಸೊ ಸ್ಕಿನ್ ಆಗಲಿ ಹೇರ್ ಆಗಲಿ ಡಲ್ ಆಗ್ತಿದೆ ಅಂತ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅದನ್ನು ಅನಾಲಿಸಿಸ್ ಅಂತ ಹೇಳ್ತೀವಿ. ಸ್ಕಿನ್ ಅನಾಲಿಸಿಸ್ ಅಥವಾ ಹೇರ್ ಅನಾಲಿಸಿಸ್. ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಅನಾಲಿಸಿಸನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾತಕ್ಕಾಗಿ ಡಲ್ ಆಗಿದೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಹಾಗಾಗಿ ಲೈಫ್ ಸ್ಟೈಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ವೆದರ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ವೆದರಿಂದನೂ ಕೂಡ ನಮ್ಮ ಸ್ಕಿನ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಚಳಿಗಾಲದಲ್ಲಿ ಡಲ್ ಆಗೋದು ಅಥವಾ ಸಮ್ಮರಲ್ಲಿ ತುಂಬ ಸ್ವೆಟಿ ಆಗುವಂಥದ್ದು, ಆ ಥರ ಎಲ್ಲ ಆಗುವಂಥ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ. ಸೊ ಸ್ಕಿನ್ ಅನಾಲಿಸಿಸ್, ವೆದರ್ ಅನಾಲಿಸಿಸ್ ಜೊತೆಗೆ ಲೈಫ್ ಸ್ಟೈಲ್ ಅನಾಲಿಸಿಸ್, ಇದಿಷ್ಟನ್ನು ನಾವು ನೋಡಿಕೊಂಡಾಗ ಅದು ಪರ್ಫೆಕ್ಟಾಗಿ ನಾವು ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಬರ್ಬೋದು. ಸೊ ಅದ್ರ ಬಗ್ಗೆ ಇವತ್ತು ಸಾಕಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಖುಷಿ ಪಡ್ತೀನಿ. ಸೊ ಫಸ್ಟ್ ಸ್ಕಿನ್ ಅನಾಲಿಸಿಸ್ ಕಡೆ ನೋಡೋಣ. ತುಂಬ ಜನಕ್ಕೆ ಗೊತ್ತಿರಲ್ಲ. ಅಂದರೆ ಅದರಲ್ಲೂ ನಾವು ಸೌತ್ ಇಂಡಿಯನ್ಸ್ ಅಂತಂದರೆ ವಿ ಆರ್ ಬ್ಲೆಸ್ಡ್ ವಿತ್ ಗುಡ್ ಸ್ಕಿನ್ ಆ್ಯಕ್ಚುಲಿ.
ಆಯಿತಾ. ಇಲ್ಲಿ ನಮಗೆ ತುಂಬ ಎಕ್ಸ್ಟ್ರೀಮ್ ವೆದರ್ಸ್ ಏನು ಇರೋದಿಲ್ಲ. ಹಾಗೆ ಒಂಚೂರು ಚಳಿಗಾಲ ಒಂಚೂರು ಬೇಸಿಗೆಗಾಲ ಇದ್ದೇ ಇರುತ್ತೆ, ಬಟ್ ತುಂಬ ಎಕ್ಸ್ಟ್ರೀಮಿಟಿನ ನಾವೇನು ನೋಡೋದಿಲ್ಲ. ಇನ್ ಜನರಲ್ ಸ್ಕಿನ್ನು ನಾರ್ಮಲ್ ಟು ಡ್ರೈ ಅಥವಾ ನಾರ್ಮಲ್ ಟು ಆಯಿಲಿ ಇರುತ್ತೆ ಅಷ್ಟೇ ಹೊರತು ತುಂಬ ಫ್ಲಕ್ಚುಯೇಷನ್ಸ್ ಆಗೋದಿಲ್ಲ ಸೌತ್ ಇಂಡಿಯಾದಲ್ಲಿ. ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಅಷ್ಟೊಂದೇನು ವೆದರ್ ಫ್ಲಕ್ಚುಯೇಟ್ ಆಗಲ್ಲ. ಹಾಗಾಗಿ ವಿ ಆರ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್ ಆ್ಯಂಡ್ ವೆರಿ ಗುಡ್ ವೆದರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಚಳಿಗಾಲದಲ್ಲಿ ಸ್ವಲ್ಪ ಸೀಬಮ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಬಾಡಿಲಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂಥ ಆಯಿಲಿಗೆ ಸೀಬಮ್ ಅಂತ ಹೇಳ್ತೀವಿ. ನಾವೇನು ತೈಲ ಗ್ರಂಥಿಗಳು ಅಂತ ಹೇಳ್ತೀವಿ, ಅದರಲ್ಲಿ ಪ್ರೊಡ್ಯೂಸ್ ಆಗುವಂಥ ನ್ಯಾಚುರಲ್ ಆಯಿಲ್ ಇಸ್ ಕಾಲ್ಡ್ ಸೀಬಮ್ ಅಂತ. ಇದು ಪ್ರೊಡ್ಯೂಸ್ ನಿರಂತರವಾಗಿ ಆಗ್ತಾ ಇರುತ್ತೆ, ಹುಟ್ಟದಾಗಿಂದ ಹಿಡಿದು ಲಾಸ್ಟ್ ಬ್ರೆತ್ವರೆಗೂ ನಮ್ಮ ಬಾಡಿಲಿ ನಿರಂತರವಾಗಿ ಸೀಬಮ್ ಸೆಕ್ರೇಷನ್ ಆಗ್ತಾನೆ ಇರುತ್ತೆ. ಸೊ ಅದು ನಮ್ಮ ಸ್ಕಿನ್ನದ ಲೇಯರ್, ಅಂದರೆ ಸೆಕೆಂಡ್ ಲೇಯರಲ್ಲಿ ಆಗಿರುತ್ತೆ. ಎಪಿಡಮಿಸ್, ಡರ್ಮಿಸ್ ಆ್ಯಂಡ್ ಹೈಪಡಮಿಸ್ ಅಂತ ಏನು ಹೇಳ್ತೀವಿ. ಸೊ ಎಪಿಡಮಿಸಿಂದ ಕೆಳಭಾಗದಲ್ಲಿ ಸೀಬಮ್ ಸೆಕ್ರೇಷನ್ ಪೂರ್ತಿ ದೇಹದಲ್ಲಿ ಆಗ್ತಾನೆ ಇರುತ್ತೆ. ಬಟ್ ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ, ಹೇಗೆ ತುಪ್ಪ ಘನೀಕರಣ ಅಂತ ಹೇಳ್ತೀವಿ, ಅಂದರೆ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಲ್ವ, ತುಪ್ಪ ಆಗಲಿ ಗಟ್ಟಿ ಆಗೋದು. ಈಗ ಕೊಬ್ಬರಿ ಎಣ್ಣೆ ಎಲ್ಲ ಹೇಗೆ ಗಟ್ಟಿ ಆಗುತ್ತೋ, ನಮ್ಮ ಬಾಡಿಲಿರುವಂಥ ಸೀಬಮ್ ಕೂಡ ಸ್ವಲ್ಪ ಕ್ರಿಸ್ಟಲೈಸೇಷನ್ ಆಗುತ್ತೆ. ಆವಾಗ ಏನಾಗುತ್ತೆ, ಲೂಬ್ರಿಕೇಶನ್ ಸರಿಯಾಗಿ ಆಗದಿರ ನಮ್ಮ ಫೇಸಲ್ಲಾಗಲಿ ಅಥವಾ ಬಾಡಿಲಾಗಲಿ ಡ್ರೈನೆಸ್ ಕಾಣಿಸೋವಂಥದ್ದು ಜಾಸ್ತಿ. ಆಯಿತಾ. ಯಾವಾಗ ಕ್ರಿಸ್ಟಲೈಸ್ ಆಗಿಬಿಡುತ್ತೆ ಆವಾಗ ಅದು ಲೂಬ್ರಿಕೇಷನ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ನಮಗೆ ಸ್ವಲ್ಪ ಡ್ರೈನೆಸ್, ಅರೌಂಡ್ ಲಿಪ್ ಎಲ್ಲ ಒಂಥರ ಒಡೆದಂಗೆ ಆಗೋದು, ಕೈ ಒಡೆಯೋದು, ಕಾಲು ಒಡೆಯೋದೆಲ್ಲ ತುಂಬ ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ. ಸೊ ಅದನ್ನು ಓವರ್ಕಮ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಒಂದಷ್ಟು ಆಯಿಲ್ಗಳನ್ನ ಕೊಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಥವಾ ಫ್ರಿಕ್ಷನ್ ಅಂತ ಏನು ಹೇಳ್ತೀವಿ, ಈ ಫ್ರಿಕ್ಷನ್ ಮಾಡ್ಕೊಳ್ಳೋದ್ರಿಂದ ಅದು ತುಂಬ ಬೇಗ ನಾವು ಅದು ಕ್ರಿಸ್ಟಲೈಸೇಷನಿಂದ ಓವರ್ಕಮ್ ಆಗ್ಬೋದು. ಅಂದರೆ ದೀಪಾವಳಿ ಬಂದಾಗ ಹೇಗೆ ಎಣ್ಣೆ ಸ್ನಾನ ಮಾಡ್ತೀವಿ ಹಾಗೆ. ದೀಪಾವಳಿಲಿ ಮಾತ್ರ ಅಂತಲ್ಲ, ಇವತ್ತು ನಾನು ಆವಾಗಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು. ಸೊ ಅಭ್ಯಂಗದಲ್ಲಿ ತುಂಬ ಚೆನ್ನಾಗಿ ನಾವು ಇದನ್ನೆಲ್ಲ ಓವರ್ಕಮ್ ಆಗ್ಬೋದು. ಅದರಲ್ಲೂ ಈಗ ಕಾರ್ತಿಕ ಮಾಸದಲ್ಲೆಲ್ಲ ಈ ಲಕ್ಷ ದೀಪೋತ್ಸವ ಎಲ್ಲ ಯಾಕೆ ಮಾಡ್ತಾರೆ ಅಂತಂದರೆ, ಆ ಎಣ್ಣೆಯ ಬಿಸಿಯಿಂದ ಅಥವಾ ಆ ದೀಪದ ಶಾಖದಿಂದ ನಮಗೆ ಅದನ್ನು ಓವರ್ಕಮ್ ಮಾಡುವಂಥ ಶಕ್ತಿ ಅಪಾರವಾಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಅಂತ ಹೇಳೋದು. ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು, ನಮ್ಮ ಬಾಡಿಲಿರುವಂಥ ಏನು ಸೀಬಮ್ ಸೆಕ್ರೇಷನ್ ಏನಿರುತ್ತೆ ಅದು ಕ್ರಿಸ್ಟಲೈಸ್ ಆಗಿರೋದು, ವಾರ್ಮ್ನೆಸ್ ನಮ್ಗೆ ಹೋದ ತಕ್ಷಣವೇ ಖುಷಿ ಆಗುತ್ತೆ ನೋಡಿ. ಹಬ್ಬ ಲಕ್ಷ ದೀಪೋತ್ಸವಕ್ಕೆ ಹೋದ ಇಷ್ಟು ಬೆಚ್ಚಗಿತ್ತು ಅಂತ ಅನ್ಸುತ್ತಲ್ಲ, ದಟ್ ಈಸ್ ಕಾಲ್ಡ್ ಸುಖೋಷ್ಣ. ಸೊ ಸುಖವಾದ ಉಷ್ಣ ಅದು. ಸೊ ಅದು ಸಿಕ್ಕಿದ ತಕ್ಷಣ ಆಟೋಮೆಟಿಕ್ ಆಗಿ ನಮ್ಗೆ ನಮ್ಮ ಬಾಡಿ ಸಂಭ್ರಮಾಚರಣೆಗೋಸ್ಕರ ಮಾಡೋದಲ್ಲ ಇವೆಲ್ಲ. ಸಂಭ್ರಮಾಚರಣೆನೂ ಹೌದು, ಆಚರಣೆನೂ ಹೌದು, ಜೊತೆಗೆ ಇದು ಸೈಂಟಿಫಿಕ್ ರೀಸನ್ನು ಇದೆ. ಇದರಿಂದ ನಮ್ಮ ಬರೀ ಸ್ಕಿನ್ ಬ್ಯೂಟಿ ಮಾತ್ರನೇ ಅಲ್ಲ, ಬಾಡಿಲೂ ಅಷ್ಟೇ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ, ಅಂದರೆ ಅಷ್ಟು ಸ್ಪೀಡಾಗಿ ಆಗಿರಲ್ಲ, ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ಬಾಡಿಲಿ ಓವರ್ ಆಲ್ ಟೆಂಪ್ರೇಚರ್ ಡೌನ್ ಆಗಿರುತ್ತೆ, ಅದನ್ನು ನಾವು ಈ ಥರ ಒಂದು ಉತ್ಸವ ಮೂಲಕ ಮಾಡೋದ್ರಿಂದ ಅದನ್ನೆಲ್ಲ ಓವರ್ಕಮ್ ಮಾಡಿ ತುಂಬ ಚೆನ್ನಾಗಿ ನಮ್ಮ ಹೆಲ್ತ್ ಬ್ಯೂಟಿನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಮಾಡಿರೋದು ನಮ್ಮ ಸನಾತನ ಧರ್ಮದಲ್ಲಿ ಈ ಲಕ್ಷ ದೀಪೋತ್ಸವ, ಎಸ್ಪೆಷಲಿ ಇನ್ನು ಕಾರ್ತಿಕ ಮಾಸ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಇದೆ ವೇದ ವಿಜ್ಞಾನದಲ್ಲಿ ಮತ್ತು ನಮ್ಮ ಸೌಂದರ್ಯದ ವಿಜ್ಞಾನದಲ್ಲಿ, ಎರಡೂ ಒಂಥರ ಹ್ಯಾಂಡ್ ಇನ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ, ಇವತ್ತು ದೀಪೋತ್ಸವದಿಂದ ಸ್ಟಾರ್ಟ್ ಮಾಡೋಣ. ಸೊ ಅದು ಅಷ್ಟೊಂದು ಆಪ್ಟ್ ಆಗಿ ಕನೆಕ್ಟ್ ಆಗುತ್ತೆ, ಮತ್ತು ಈ ಹೇರ್ ಮತ್ತು ಸ್ಕಿನ್ ಡಲ್ನೆಸ್ಗೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಈವನ್ ಕೂದಲಿಗೂ ಕೂಡ ಆ ಥರದ, ಅಂದರೆ ಇಲ್ಲೂ ಆಯಿಲಿ ಇರಬೇಕಾಗುತ್ತೆ ಅಂತ. ಮತ್ತೆ ಕಾರ್ತಿಕ ಮಾಸದಲ್ಲಿ ಎಳ್ಳೆಣ್ಣೆನ ತಲೆಗೆ ಹಚ್ಚಿ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು. ಈಗೆಲ್ಲ ಬಿಟ್ಟೇ ಬಿಟ್ಟಿದ್ದಾರೆ ಹೇರ್ ಆಯಿಲ್ ಅಪ್ಲಿಕೇಶನ್ ಅನ್ನೋದನ್ನೇ ತುಂಬ ಜನ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಅಪಿಯರೆನ್ಸ್ಗೋಸ್ಕರ ನಾವು ಹೇರ್ ಆಯಿಲ್ ಅಪ್ಲಿಕೇಶನ್ ಮಾಡ್ಕೊಳ್ಳೋದೇ ಬಿಟ್ಟು ಬಿಟ್ಟಾಗ ಹೇರಿಗೆ ಕೊಡೋದೇ ಫಸ್ಟ್ ಫುಡ್ ಬಂದು ಆಯಿಲ್. ಈಗ ದೀಪ ಉರಿಬೇಕಂದ್ರೆ ಅದಕ್ಕೆ ಎಣ್ಣೆ ಇರಲೇಬೇಕು. ಹಾಗೆ ನಮಗೂ ಅಷ್ಟೇ ಅದು ತುಂಬ ಜನ ಅದನ್ನು ದೊಡ್ಡ ಕಾಂಟ್ರವರ್ಸಿ ಮಾಡಿರ್ತಾರೆ. ನಮ್ಮ ಬಾಡಿಲೇ ನ್ಯಾಚುರಲ್ ಆಗಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ, ಎಕ್ಸ್ಟ್ರಾ ಆಯಿಲ್ ಹಾಕುವಂಥ ಅಗತ್ಯ ಇಲ್ಲ ಅಂತೆಲ್ಲ. ಇದೆಲ್ಲ ಮಾಫಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 100% ಡರ್ಮಟಾಲಜಿಸ್ಟ್ಗಳೇ ಮಾಡೋವಂಥ ಮಾಫಿಯಾ. ಯಾಕೆಂದರೆ ಅವ್ರಿಗೆ ಡ್ಯಾಮೇಜ್ ಆದಾಗ, ಅಂದರೆ ಇಲ್ನೆಸ್ ಇದ್ದಾಗಲೇ ತಾನೇ ಅವ್ರಿಗೆ ಹೋಗಿ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದು. ಸೊ ಇಟ್ ಇಸ್ ನಾಟ್ ಅ ವೆಲ್ನೆಸ್ ಟ್ರೀಟ್ಮೆಂಟ್, ಇಟ್ ಇಸ್ ಅ ಇಲ್ನೆಸ್ ಟ್ರೀಟ್ಮೆಂಟ್. ನೀವು ಎಲ್ಲಿ ತನಕ ಪೇಷಂಟ್ ಆಗಿರ್ತೀರೋ ಅಲ್ಲಿ ತನಕ ಅವ್ರಿಗೆ ಫೀಸ್ ಕೊಡ್ತಾ ಇರ್ತೀರಿ, ಕನ್ಸಲ್ಟೇಷನ್ ಕೊಡ್ತಿರ್ತೀರೋ, ಅವ್ರಿಗೆ ಅದು ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ. ಹಾಗಾಗಿ ಇಟ್ಸ್ ಅ ಕಾಲ್ಡ್ ಇಲ್ನೆಸ್ ಟ್ರೀಟ್ಮೆಂಟ್, ಇಟ್ ಇಸ್ ನಾಟ್ ವೆಲ್ನೆಸ್ ಟ್ರೀಟ್ಮೆಂಟ್. ನಮ್ಮ ವೇದ ವಿಜ್ಞಾನ ಸೌಂದರ್ಯ ಜ್ಞಾನದಲ್ಲಿ ಹಾಗಿಲ್ಲ, ಇಟ್ಸ್ ಅ ವೆಲ್ನೆಸ್ ಟ್ರೀಟ್ಮೆಂಟ್. ಸೊ ಹಾಗಾಗಿ ನಾವು ಅದನ್ನು ಹೇಗೆ ಓವರ್ಕಮ್ ಆಗ್ಬೋದು? ಫಸ್ಟ್ ಅಭ್ಯಂಗದಲ್ಲಿ ಮೊದಲನೇ ವರ್ಡೇ ತಲೆಗೆ ಅಥವಾ ಬಾಡಿ ಎಣ್ಣೆ ಹಚ್ಚಿನೇ ಸ್ನಾನ ಮಾಡಬೇಕು ಅಂತ ಇರೋದು. ಏನಕ್ಕೆ? ಅಟ್ಲೀಸ್ಟ್ ಸಾಂಕೇತಿಕವಾಗಿ ನಾವು ದೀಪಾವಳಿ ಅಥವಾ ಯುಗಾದಿಲಾದರೂ ಹಾಗೆಲ್ಲ ಮಾಡ್ತಿದ್ದೀವಿ. ಏನಕ್ಕೆ ಅಂತಂದರೆ ಸೇಮ್ ವಾಪಸ್ ನಾವು ಅಲ್ಲಿಗೆ ಬರ್ತೀವಿ, ವೇದ ವಿಜ್ಞಾನ ಮತ್ತು ಸೌಂದರ್ಯ ಜ್ಞಾನದಲ್ಲಿ ನಾವು ಇಂಟೆನ್ಷನಲ್ ಆಗಿನೇ ಮಾಡಿದ್ದಾರೆ. ಹೌದು. ಯಾವಾಗ ನೀವು ಎಸ್ಪೆಷಲಿ ಈ ವಿಂಟರಲ್ಲಿ ನಾವು ಚೆನ್ನಾಗಿ ಎಳ್ಳೆಣ್ಣೆ ಇಷ್ಟ ಆಗಿಲ್ಲ ಅಂದರೆ ಕೊಬ್ಬರಿ ಎಣ್ಣೆನಾದರೂ ಚೆನ್ನಾಗಿ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ಹೇರು ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ.
ಇಲ್ಲ ಅಂತಂದರೆ ಹೇರಿಂದ ಹಿಡಿದು ಫೇಸ್ವರೆಗೂ ಡಲ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದನ್ನು ಫಸ್ಟ್ ರುಟೀನಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಬರೋಣ. ಅಂದರೆ ರ್ಯಾಂಡಮಾಗಿ ನಾವು ಮಾತಾಡೋದಕ್ಕಿಂತ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಇದ್ದರೆ ನಮಗೆ ಹೇರು, ಹೆಲ್ತು ಮತ್ತು ಬ್ಯೂಟಿ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಒಂದು ರುಟೀನ್ ಫಾರ್ಮ್ಯಾಟನ್ನು ಡಿಸ್ಕಸ್ ಮಾಡೋಣ. ಸೊ ಬೆಳಿಗ್ಗೆ ಎದ್ದ ತಕ್ಷಣದಿಂದ ಸ್ಟಾರ್ಟ್ ಆಗಬೇಕು ನಮ್ಮ ಬ್ಯೂಟಿ ಅಥವಾ ಹೆಲ್ತ್ ಸೀರೀಸ್ ಅಂತ ಏನು ಹೇಳ್ತೀವಿ, ಅದು ಬೆಳಿಗ್ಗೆ ಎದ್ದ ತಕ್ಷಣದಿಂದ ಸ್ಟಾರ್ಟ್ ಆಗುತ್ತೆ ರುಟೀನ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಇತ್ತೀಚೆಗೆ ಏನಾಗ್ಬಿಟ್ಟಿರುತ್ತೆ ಅಂದರೆ ಲ್ಯಾಬಲ್ಲಿ ಇರೋದಕ್ಕಿಂತ ಜಾಸ್ತಿ ಈ ಕೆಮಿಕಲ್ಸ್ಗಳೇನಿರುತ್ತೆ ಹೆಣ್ಮಕ್ಳ ಹತ್ರ ಇರುತ್ತೆ. ಅವರ ಬ್ಯೂಟಿ ಕಿಟ್ಟಲ್ಲಾಗಿರ್ಬೋದು, ಅಥವಾ ನೀವು ಈ ಏನು ಹೇಳ್ತೀವಿ ಬಾತ್ರೂಮ್ಸಲ್ಲಿ ಕೂಡ ನೀವು ಒಂದು ಶೋಕೇಸ್ ಥರ ಮಾಡಿಕೊಂಡು ಅದರಲ್ಲಿ ಸೀರೀಸ್ ಆಫ್ ಪ್ರಾಡಕ್ಟ್ಗಳನ್ನ ಇಟ್ಟಿರ್ತಾರೆ. ಸ್ಕಿನ್ ಕೇರ್, ಹೇರ್ ಕೇರ್, ಹೆಲ್ತ್ ಕೇರ್, ಈ ಕೇರ್, ಆ ಕೇರ್, ನೈಲ್ ಕೇರಿಂದ ಹಿಡಿದು ಪ್ರತಿಯೊಂದ್ರದ್ದು ಒಂದೊಂದು ಫೇಸ್ ವಾಶ್, ಬಾಡಿ ವಾಶ್, ಸೊ ಹಿಂಗೆ ಹೇರ್ ವಾಶ್ ಎಲ್ಲದಕ್ಕೂ ಸಪ್ರೇಟ್ ವಾಶ್ಗಳು ಅಂತಂದ್ಬಿಟ್ಟು ಒಂದು ಲ್ಯಾಬೊರೇಟರಿ ನೋಡಿದಾಗ ಹೇಗೆ ಫೀಲ್ ಆಗುತ್ತೋ ನನಗೆ ಪ್ರತಿ ಸತಿ ಹಂಗೆ ಫೀಲ್ ಆಗುತ್ತೆ, ಇಷ್ಟೆಲ್ಲ ಪ್ರಾಡಕ್ಟ್ ಅಗತ್ಯ ಇದೆ ಅಂತ. ನಮ್ಮ ರುಟೀನನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ, ಅಥವಾ ನಾವು ಸ್ವಲ್ಪ ನಮ್ಮ ವೇದ ವಿಜ್ಞಾನದ ಬಗ್ಗೆ ಒಂಚೂರು ಲಕ್ಷ್ಯ ಕೊಟ್ಟರೆ ನಾವು ಅಷ್ಟೆಲ್ಲ ಕೆಮಿಕಲ್ಗಳನ್ನ ಹಾಕೋಂಥ ಅಗತ್ಯನೇ ಇರೋದಿಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಣ್ಣ ರೂಟೀನ್ ಹೇಳ್ಕೊಡ್ತೀನಿ. ವಿಂಟರ್ದು ಬೇರೆ, ಸಮ್ಮರ್ದು ಬೇರೆ ಹೇಳ್ಕೊಡ್ತೀನಿ. ವಿಂಟರಲ್ಲಿ ಡ್ರೈ ಆಗಿರುತ್ತಲ್ಲ, ಹೆಣ್ಮಕ್ಳು ಹೇಗಿದ್ರು ಹಾಲು ಕಾಯಿಸ್ತಾರೆ ಬೆಳಿಗ್ಗೆ. ಆ ಹಾಲು ಕಾಯಿಸುವಾಗ ಬಂದಂಥ ಕೆನೆನ ಸ್ವಲ್ಪ ಮುಖಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಸಾಕು. ಫಸ್ಟ್ ರೂಟೀನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ಆ್ಯಕ್ಟ್ಸ್ ಆಸ್ ಅ ಕ್ಲೆನ್ಸರ್, ನರಿಷಿಂಗ್ ಆ್ಯಂಡ್ ಮಾಯ್ಶ್ಚರೈಸಿಂಗ್. ಇದಿಷ್ಟೂ ಬರೀ ಒಂದು ಸಣ್ಣ ಕೆನೆಯಲ್ಲಿರುತ್ತೆ. ಆದಷ್ಟು ದೇಸಿ ಹಸುವಿನ ಹಾಲಾದ್ರೆ ಇನ್ನೂ ಒಳ್ಳೆಯದು, ತುಂಬ ಒಳ್ಳೆಯದು. ಇನ್ನೂ ನಾನು ನಮ್ಮ ಈ ಅರ್ಬನ್ ಬ್ಯೂಟಿ ಟಿಪ್ಗಿಂತ ರೂರಲ್ ಬ್ಯೂಟಿ ಟಿಪ್ ಹೇಳಿಬಿಟ್ರೆ ಅದು ಇನ್ನೂ ಭಯಂಕರವಾಗಿರುತ್ತೆ ರಿಸಲ್ಟು. ಯಾಕೆಂದರೆ ಹಾಲು ಕರೆದಾಗ ಬರುತ್ತಲ್ಲ ಹಾಲಿನ ನೊರೆ ಹಾಲು ಅಂತ ನಾವೇನು ಹೇಳ್ತೀವಿ, ಆ ನೊರೆ ಹಾಲನ್ನು ಅಪ್ಲೈ ಮಾಡಿಕೊಂಡ್ರೆ, ನಾನು ಇದನ್ನು ಓಪನ್ ಚಾಲೆಂಜ್ ಮಾಡ್ತೀನಿ, ಯಾವ ವೈಟ್ನಿಂಗ್ ಏಜೆಂಟ್ ಅಥವಾ ನಾವು ಏನು ಡೈಲಿ ಅಪ್ಲಿಕೇಶನ್ ಮಾಡ್ಕೊಳ್ತೀವಲ್ಲ, ಫೇರ್ನೆಸ್ ಕ್ರೀಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸೀರಮ್, ಇಷ್ಟನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೋದು. ಅಷ್ಟು ಪ್ರಾಪರ್ಟೀಸು ನಾವು ನೊರೆ ಹಾಲಲ್ಲಿ ಇರುತ್ತೆ, ಅಷ್ಟೊಂದು ಪ್ರಾಪರ್ಟಿ ಇರುತ್ತೆ. ಇಟ್ಸ್ ವೆರಿ ಹೈ ಇನ್ ಕ್ಯಾಲ್ಸಿಯಂ, ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಒಳ್ಳೆ ಗುಡ್ ಕ್ಲೆನ್ಸರ್, ಮಾಯ್ಶ್ಚರೈಸರ್, ಟೋನಿಂಗ್ ಆ್ಯಂಡ್ ನರಿಷಿಂಗ್ ಇಷ್ಟನ್ನು ಒಂದೇ ಪ್ರಾಡಕ್ಟ್ ಮಾಡಿಬಿಡುತ್ತೆ. ಇದನ್ನು ಯಾಕೆ ಜಾಸ್ತಿ ಅದು ಆಚೆ ಬರ್ತಾ ಇಲ್ಲ ಅಂತಂದರೆ, ಅಗೇನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಈಗ ಮಲ್ಟಿ ನ್ಯಾಷನಲ್ ಕಂಪ್ನಿಗಳೆಲ್ಲ ಓವರ್ಟೇಕ್ ಮಾಡಿಬಿಟ್ಟಿದ್ದಾರೆ ಮಾರ್ಕೆಟ್ನ. ಸೊ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸೀರಮ್ ಹಚ್ಚಬೇಕು, ಮಾರ್ನಿಂಗ್ ನೆಕ್ಟರ್ ಹಚ್ಚಬೇಕು, ಅದಾದಮೇಲೆ ಫೇಸ್ ವಾಶ್ ಹಚ್ಚಬೇಕು, ಇದೆಲ್ಲ ಪ್ರಾಡಕ್ಟ್ ಅವ್ರದ್ದು ಬಂದಾಗ್ಬಿಡುತ್ತಲ್ಲ, ಶಟ್ ಡೌನ್ ಆಗಿಬಿಡುತ್ತೆ. ಸೊ ಇದು ಯಾವುದೋ ಆಚೆಗೆ ಬರೋಕ್ಕೆ ಬಿಡ್ದಿರ ಈ ಪ್ರಾಡಕ್ಟ್ಗಳನ್ನೇ ಪ್ರಮೋಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಸರಿಯಾಗಿ ಇಂಟರ್ನೆಟ್ ಅಥವಾ ನಾವೇನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತೀವಲ್ಲ, ಸೊ ಇವ್ರುಗಳು ಅಷ್ಟೇ, ಅವ್ರಿಗೆ ಯಾರು ಕಮಿಷನ್ ಕೊಡಲ್ಲ. ಈ ಹಾಲಿನ ಕೆನೆ ಹಚ್ಚಂದ್ರೆ ಯಾರು ಕಮಿಷನ್ ಕೊಡ್ತಾರೆ? ಅಥವಾ ನೊರೆ ಹಾಲಲ್ಲಿ ಇಷ್ಟಿದೆ ಅಂತಂದರೆ ಅವ್ರಿಗೆ ಯಾರು ಕಮಿಷನ್ ಕೊಡಲ್ಲ. ಸೊ ಇದು ಯಾವುದು ಬೆಳಕಿಗೆ ಬರ್ತಾನೆ ಇಲ್ಲ. ಈಗ ಬೂಮ್ ಆಗ್ತಾ ಇರೋದು ಹೇಗೆ, ಯಾರೋ ಒಬ್ಬರು ಇನ್ಫ್ಲುಯೆನ್ಸರ್ ಒಂದು ಸೀರಮ್ ಹಚ್ಚಿದ ತಕ್ಷಣ ನನ್ನ ಸ್ಕಿನ್ನಲ್ಲಿ ಇಷ್ಟು ಗ್ಲೋ ಬಂದ್ಬಿಡ್ತು ಅಂತ ಹೇಳ್ತಾರೆ. ಅದನ್ನು ನೆಕ್ಸ್ಟ್ ಡೇ ಅದು ಲ್ಯಾಕ್ಸ್ ಟುಗೆದರ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಅದು ಪ್ರಾಡಕ್ಟ್ ಬೂಮ್ ಆಗಿಬಿಡುತ್ತೆ. ಸೊ ಹೀಗಾಗಿಯೇ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಏನಿದೆ, ಇದು ಫಾರ್ ಬೆಟರ್ ದ್ಯಾನ್ ಕೊರಿಯನ್ ಸ್ಕಿನ್ ಟೋನ್. ಅರ್ಥ ಆಯ್ತಾ? ಸೊ ಈಗ ಕೊರಿಯನ್ ಸ್ಕಿನ್ ಅಂತ ಇಷ್ಟೊಂದು ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರಲ್ಲ, ಖಂಡಿತವಾಗ್ಲೂ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹೈಯೆಸ್ಟ್ ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಎಲ್ಲ ಆಗಿರೋದು ಇಂಡಿಯನ್ಸೇ, ಕೊರಿಯನ್ಸ್ ಅಲ್ಲ. ಯಾಕೆ ಐಶ್ವರ್ಯ ಆಗಲಿ, ಸುಷ್ಮಿತಾ ಸೇನ್ ಆಗಲಿ, ಇವರೆಲ್ಲ ಇಷ್ಟು ಚೆನ್ನಾಗಿದ್ದಾರೆ ಯಾತಕ್ಕೆ? ಇವ್ರನ್ನ ನಾವು ಅಡ್ಮೈರ್ ಮಾಡ್ತೀವಿ ಅದಕ್ಕೆ ಅಂತಂದರೆ ದೇ ಕ್ಯಾರಿ ಅವರ್ ಲೆಗೆಸಿ, ಇಂಡಿಯನ್ ಲೆಗೆಸಿನೇ ಕ್ಯಾರಿ ಮಾಡ್ತಾರೆ. ಇವನ್ ಪ್ರಿಯಾಂಕಾ ಚೋಪ್ರಾ ಆಗಿರ್ಬೋದು, ಅವರೆಲ್ಲ ಡಸ್ಕಿ ಬ್ಯೂಟಿ ಆಗಿದ್ರು ಕೂಡ ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಆ ಪೇಜೆಂಟ್ಗಳೆಲ್ಲ ಅವ್ರು ವಿನ್ ಆಗಬೇಕಂದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಸೊ ವಿ ಕ್ಯಾರಿ ವೆರಿ ಸ್ಟ್ರಾಂಗ್ ಇಂಡಿಯನ್ ಬ್ಯೂಟಿ, ಆಯಿತಾ? ನಮ್ಮ ಸ್ಕಿನ್ ಟೋನ್ ಅಷ್ಟು ಚೆನ್ನಾಗಿದೆ. ಇಂಡಿಯನ್ಸ್ ಯಾರೋ ಕೊರಿಯನ್ನ ಫಾಲೋ ಮಾಡಬೇಕಾಗಿರೋಂಥ ಅಗತ್ಯ ಖಂಡಿತ ಇಲ್ಲ. ಸೊ ನಮ್ಮ ಸ್ಕಿನ್, ವಿ ಆರ್ ಬ್ಲೆಸ್ಡ್ ವಿತ್ ವೆರಿ ಗುಡ್ ಸ್ಕಿನ್. ಕಲರಿಂದ ಹಿಡಿದು ಬೆಳ್ಳಗಿರ್ಬೇಕನ್ನೋದು ಅದು ಬುದ್ಧಿವಂತಿಕೆ ಅಲ್ಲ, ಅದು ಫೂಲಿಶ್ನೆಸ್. ಸೊ ನಮ್ಮ ಸ್ಕಿನ್ ಟೋನ್ ಇದೆಯಲ್ಲ, ಇಟ್ಸ್ ವೆರಿ ಗುಡ್ ಫಾರ್ ಮೇಕಪ್ ಆರ್ಟಿಸ್ಟ್. ನಾವು ತುಂಬ ಚೆನ್ನಾಗಿ ವರ್ಚಸ್ಸಿರೋ ಅಂಥವ್ರು, ಹಾಗಾಗಿ ಇಷ್ಟೊಂದು ಪೇಜೆಂಟ್ಸ್ಗಳು ನಮಗೆ ಬಂದಿರೋವಂಥದ್ದು. ಸೊ ಯಾರೋ ಫಾಲೋ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಕೊರಿಯನ್ ಸ್ಕಿನ್ನು, ಗ್ಲಾಸ್ ಸ್ಕಿನ್ ಇದನ್ನೆಲ್ಲ ಫಾಲೋ ಮಾಡೋವಂಥ ಅಗತ್ಯ ಖಂಡಿತ ಇಲ್ಲ. ಕಾನ್ಫಿಡೆಂಟಾಗಿ ವಿ ಆರ್ ಇಂಡಿಯನ್ಸ್, ನಮ್ಮ ಸನಾತನಿಯಾಗಿ ನಾನು ಇಷ್ಟು ಚೆನ್ನಾಗಿದ್ದೀನಿ ಅನ್ನೋದಕ್ಕೆ ಖುಷಿ ಪಡಬೇಕು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಹಸುವಿನ ಹಾಲನ್ನು ಹಚ್ಕೊಳ್ಳೋದ್ರಲ್ಲಿ ಯಾವುದೇ ಸಂಕೋಚ ಬೇಕಾಗಿಲ್ಲ. ಯಾರನ್ನೂ ನಾನು ಯಾಕೆ ಫಾಲೋ ಮಾಡಲಿ, ಅದು ಕೆಮಿಕಲ್ ಯಾಕೆ ಫಾಲೋ ಮಾಡಲಿ? ನಾನು ಬೆಳಿಗ್ಗೆ ಎದ್ದ ತಕ್ಷಣ ಹಸುವಿನ ಹಾಲಿಂದನೇ ಹಚ್ಕೋತೀನಿ.
ಅಲ್ಲಿಂದ ಸ್ಟಾರ್ಟ್ ಆಗಬೇಕು ನಮ್ಮ ಇಂಡಿಯನ್ ಲೆಗಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವೇದಿಕೆಯಲ್ಲಿ. ಸೊ ಫಸ್ಟ್ ರೂಟೀನ್ ಹಸಿ ಹಾಲು ಅಥವಾ ಹಸುವಿನ ಹಾಲಿನ ಕೆನೆನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕ್ಲೆನ್ಸಿಂಗ್ ಆ್ಯಂಡ್ ಟೋನಿಂಗ್ ಮಾಯ್ಶ್ಚರೈಸಿಂಗ್ ಅಟ್ ಸ್ಟ್ರೆಚಲ್ಲಿ ಆಗೋಗ್ಬಿಡುತ್ತೆ. ಇದಾದ ತಕ್ಷಣ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನಕ್ಕೆ ಹೋಗ್ತೀವಲ್ಲ, ಸ್ನಾನಕ್ಕೆ ಹೋಗುವಾಗ ವಿಂಟರಲ್ಲಿ ಏನಾಗುತ್ತೆ ಅಂತಂದರೆ ಸ್ಕಿನ್ ಸ್ವಲ್ಪ ಡ್ರೈ ಆಗಿರುತ್ತೆ. ಸ್ನಾನ ಆದಮೇಲೆ ನಾವು ಬಂದು ಬಂಡಲ್ಸ್ ಆಫ್ ಮಾಯ್ಶ್ಚರೈಸರ್, ನರಿಶಿಂಗ್ ಕ್ರೀಮ್, ಅದು ಇದು ಅಂತೆಲ್ಲ ಸೀರಮ್ ಅಂತೆಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಪ್ಯಾಟ್ರನ್ನ ರಿವರ್ಸ್ ಮಾಡಿ. ಅದೇ ಅಭ್ಯಂಗ ಶಾಸ್ತ್ರದಲ್ಲಿರೋದು. ಪ್ಯಾಟ್ರನ್ನ ರಿವರ್ಸ್ ಮಾಡಿ. ಫಸ್ಟ್ ಅಭ್ಯಂಗ ಶಾಸ್ತ್ರದಲ್ಲಿ ಎಣ್ಣೆ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಅದನ್ನು ಸೂರ್ಯಪಾನ ಮಾಡಿ, ಅಂದರೆ ಸನ್ ಬಾತ್ ಮಾಡ್ಕೊಳ್ಳಿ. ಅದರಲ್ಲಿರೋ ಸುಕೋಷ್ಣ ಈ ಎಣ್ಣೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಪೆನಿಟ್ರೇಷನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಪೆನಿಟ್ರೇಟ್ ಆದ ತಕ್ಷಣವೇ ನೀವು ಸ್ನಾನಕ್ಕೆ ಹೋದಾಗ ಬಿಸಿನೀರಿನ ಸ್ನಾನ ಮಾಡ್ತೀವಿ. ಅದು ತಾಮ್ರದ ಪಾತ್ರೆಯಲ್ಲಿ ಮಾಡಿದ್ರೆ, ಅಂದರೆ ಹಂಡೆ ಒಲೆ ಅಂತ ಏನು ಹೇಳ್ತೀವಿ, ಇನ್ನೂ ತುಂಬ ಶ್ರೇಷ್ಠ. ಸೊ ಅದರಲ್ಲಿ ನೆಗೆಟಿವ್ ಅಯಾನ್ಸ್ ಅಂತ ಹೇಳ್ತೀವಿ. ಸೊ ಅದು ನಮಗೆ ಬಾಡಿಗೆ ತಾಗಿದ ತಕ್ಷಣ ಅದು ಪಾಸಿಟಿವ್ ಅಯಾನ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಅದು ನಮ್ಮ ಸ್ಕಿನ್ನಲ್ಲಿ ಟಿಂಟ್ ಅಂತ ಏನು ಹೇಳ್ತೀವಿ, ಆ ಗ್ಲೋನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೆಚ್ಚಾಗತ್ತೆ. ಹಾಗೆಲ್ಲ ಮಾಡೋಕ್ಕಾಗಲಿಲ್ಲ, ಈಗ ಯಾರು ಹಂಡೆ ಒಲೆ ಕಾಯಿಸ್ತಾ ಕುತ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅನ್ನೋದಾದ್ರೂ ನಾವು ನಾರ್ಮಲ್ ವಾಟರ್ನೇ ಯೂಸ್ ಮಾಡ್ಬೋದು. ಅದನ್ನು ಎನ್ರಿಚ್ ಮಾಡ್ಕೊಳ್ಳೋದು ಹೇಗೆ? ತಾಮ್ರದ ಒಂದು ಚೊಂಬಲ್ಲಿ ರಾತ್ರಿನೇ ಒಂದು ಸ್ವಲ್ಪ ನೀರು ಹಾಕಿ, ಬಿಸಿನೀರು ಹಾಕಿ, ಅದಕ್ಕೆ ಲವಂಚ ಬೇರು ಹಾಕಿ ಇಟ್ಟು ಆ ನೀರನ್ನು ನಾವು ಸ್ನಾನದ ನೀರಿಗೆ ಉಪಯೋಗಿಸೋದ್ರಿಂದ ಅಗೈನ್ ಇಟ್ಸ್ ಚಾರ್ಜಡ್ ವಾಟರ್ ಅಂತ ಹೇಳ್ತೀವಿ. ಅದನ್ನು ನಾವು ಸ್ನಾನದ ನೀರಿಗೆ ಉಪಯೋಗಿಸ್ಕೋಬೋದು. ಇನ್ನು ಈ ಸೋಪು ಬಾಡಿ ವಾಶ್ ವಿಷಯಕ್ಕೆ ಬಂದರೆ ಸುಮಾರು 1000ಕ್ಕಿಂತ ಹೆಚ್ಚು ಫೇಸ್ ವಾಶ್ಗಳು, ಸೋಪ್ಗಳು, ಬಾಡಿ ವಾಶ್ಗಳು ಅವೈಲಬಲ್ ಇರುತ್ತೆ. ಹೆಣ್ಮಕ್ಳದ್ದು ಬಾತ್ರೂಮ್ ಹೋದರೆ ನಿಮಗೆ ಕಾಣಿಸುತ್ತೆ, ಶೋರೂಮಲ್ಲೂ ಇರಲ್ಲ, ಒಂದು ಸೂಪರ್ ಮಾರ್ಕೆಟಲ್ಲಿರಲ್ಲ ಅಷ್ಟೆಲ್ಲ ಪ್ರಾಡಕ್ಟ್ಗಳು ಬಾತ್ರೂಮಲ್ಲಿ ಇಟ್ಕೊಂಡಿರ್ತಾರೆ. ನಿಜ ಹೇಳಬೇಕಂದ್ರೆ ಒಂದು ಸಿಂಪಲ್ ಸ್ನಾನದ ಚೂರ್ಣ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದನ್ನು ಯೂಸ್ ಮಾಡಿದರೆ ಸಾಕು, ಇದೆಲ್ಲ ಪ್ರಾಡಕ್ಟ್ ಕಿತ್ತು ಬಿಸಾಕ್ಬಿಡ್ಬೇಕು. ಅಷ್ಟು ಸಿಂಪಲ್ ಸ್ನಾನದ ಚೂರ್ಣ ಅಂತ ಹೇಳ್ತೀವಿ. ಮನೇಲೆ ಸಿಗುವಂಥ ಈಗ ಮಸೂರ್ ದಾಲ್ ಅಂತ ಹೇಳ್ತೀವಿ, ಮಸೂರ್ ದಾಲ್, ಬಟಾಣಿ, ಸ್ವಲ್ಪ ಕಡಲೆ ಬೇಳೆ ಹಾಕ್ಬೋದು ಅಥವಾ ಕಡಲೆ ಹಿಟ್ಟನ್ನು ಕೂಡ ಹಾಕ್ಬೋದು. ಒಣಗಿಸಿ ಇಟ್ಕೊಂಡಿರುವಂಥ ರೋಸ್ ಪೆಟಲ್, ಇದರಲ್ಲಿ ಯಾವುದೋ ಬೊಕ್ಕೆಲಿರೋ ರೋಸನ್ನು ಆಗಲ್ಲ, ನಿಮಗೆ ಇದರದ್ದು ಪನ್ನೀರ್ ರೋಸ್ ಅಂತಲೇ ಸಿಗುತ್ತೆ, ತುಂಬ ಕಾಮನಾಗಿ ಸಿಗುತ್ತೆ. ಅದು ಇಂಡಿಯನ್ ರೋಸ್ ಅಂತ ಹೇಳ್ತೀವಿ. ಸೊ ಪನ್ನೀರ್ ರೋಸ್ನ ಬಂಚಾಗಿ ಸಿಗುತ್ತೆ. ವ್ಯಾಲೆಂಟೈನ್ಸ್ ಡೇ ಕೊಡೋ ಖಂಡಿತ ಅಲ್ಲ ಅದು. ಸೊ ಅದಕ್ಕೆಲ್ಲ ತುಂಬ ಪೆಸ್ಟಿಸೈಡ್ಸ್ ಚಿಕ್ಕದಾಗಿರುತ್ತೆ. ಮನೆ ಹತ್ರನೇ ಬೆಳೆಯುತ್ತೆ, ಬಂಚಾಗಿ ಬೆಳೆಯುತ್ತೆ. ದಟ್ ಇಸ್ ಒರಿಜಿನಲ್ ರೋಸ್. ಸೊ ಆ ಪನ್ನೀರ್ ರೋಸನ್ನು ಇವಾಗ ಮಾರ್ಕೆಟಲ್ಲೂ ಈಸಿಲಿ ಅವೈಲಬಲ್ ಇದೆ. ತುಂಬ ಈಸಿಯಾಗಿ ಸಿಗಬೇಕಂದ್ರೆ ಯಾವುದೇ ರಾಯರ ಮಠದ ಎದುರುಗಡೆ ಹೋಗಿ ಹೂನೂರ ಹತ್ರ ಹೇಳಿದ್ರೆ ಸಿಗುತ್ತೆ. ಯಾಕಂದರೆ ರಾಯರಿಗೆ ಅದು ತುಂಬ ಶ್ರೇಷ್ಠ ಅನ್ನೋ ಕಾರಣಕ್ಕೋಸ್ಕರ ಇಟ್ ಇಸ್ ಈಸಿಲಿ ಅವೈಲಬಲ್ ಆ್ಯಂಡ್ ವಿ ಆರ್ ಬ್ಲೆಸ್ಡ್ ವಿತ್ ಇಂಡಿಯನ್ ಹರ್ಬ್ಸ್ ಅಂತ ಹೇಳ್ಬೋದು. ಸೊ ಅದನ್ನು ಸ್ವಲ್ಪ ಬಿಸಿಲಿದ್ದಾಗ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಸೊ ಮಸೂರ್ ದಾಲ್, ಬಟಾಣಿ, ಕಡಲೆಯ ಬೇಳೆ ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಈ ನಾವೇನು ಒಣಗಿಸಿರುವಂಥ ಇದ್ರದ್ದು ಹೂವು ಇರುತ್ತಲ್ಲ, ಇದನ್ನೆಲ್ಲ ಹಾಕಿ ಒಂದ್ಸತಿ ಗ್ರೈಂಡ್ ಪೌಡರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಸ್ನಾನದ ಚೂರ್ಣ ರೆಡಿ ಆಗುತ್ತೆ. ಇನ್ನು ತುಂಬ ಜನ ಏನು ಅನ್ಕೋತಾರೆ, ಕಡಲೆ ಹಿಟ್ಟು ಹಚ್ಚಿದ ತಕ್ಷಣ ನನಗೆ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು ಅಂತೆಲ್ಲ. ಇದು ಫೂಲಿಶ್ನೆಸ್ ಅಂತ ಹೇಳ್ತೀನಿ. ಯಾವಾಗ ಕಡಲೆ ಹಿಟ್ಟನ್ನು ಹಾಕಿ ಡೈರೆಕ್ಟಾಗಿ ರಬ್ ಮಾಡ್ತಾರೆ ಆವಾಗ ಡ್ರೈ ಆಗುತ್ತೆ ಚಾನ್ಸಸ್ ಇರುತ್ತೆ. ಅದನ್ನು ಜೆಂಟಲಾಗಿ ಯೂಸ್ ಮಾಡಬೇಕು. ಬಿಸಿ ನೀರಲ್ಲಿ ಕಲಸಿ ಜೆಂಟಲಾಗಿ ಅಪ್ಲೈ ಮಾಡ್ಕೊಂಡು, ಹೇಗೆ ನೀವು ಲೂಫಾ ಅಥವಾ ಫೇಸ್ ವಾಶ್ ಎಲ್ಲ ಸಾಫ್ಟಾಗಿ ಯೂಸ್ ಮಾಡ್ತೀರೋ ಅದೇ ರೀತಿ ಕಡಲೆ ಹಿಟ್ಟನ್ನು ಸಾಫ್ಟ್ ಆ್ಯಂಡ್ ಜೆಂಟ್ಲಾಗಿ ಯೂಸ್ ಮಾಡಿದ್ರೆ ಬಾಡಿ ಬ್ಯಾಲೆನ್ಸ್ ಕರೆಕ್ಟಾಗಿರುತ್ತೆ. ಆಲ್ರೆಡಿ ಎಣ್ಣೆ ಹಚ್ಚಿರ್ತೀವಿ, ಅದನ್ನು ಕಡಲೆ ಹಿಟ್ಟಿಂದ ಪೌಡರ್ ವಾಶ್ ಮಾಡೋದು ಪರ್ಫೆಕ್ಟ್ ಅಭ್ಯಂಗ ಶಾಸ್ತ್ರದಲ್ಲಿರೋ ಫಾರ್ಮುಲಾ. ಇಷ್ಟೇ ಸಾಕು ರೂಟೀನ್ಗೆ, ಬೇರೆ ಎಂತ ಬೇಕಾಗಿರಲ್ಲ. ಇಂಟ್ರೆಸ್ಟಿಂಗ್. ಸೊ ತುಂಬ ಸರಳವಾಗಿ ನಾವು ನಮ್ಮ ರೂಟೀನಲ್ಲಿ ಇವುಗಳನ್ನೆಲ್ಲ ಅಳವಡಿಸೋದ್ರ ಮೂಲಕ, ಅಂದರೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳು ಅಥವಾ ಸುಲಭವಾಗಿ ನಮಗೆ ತಗೊಳ್ಳೋದಕ್ಕೆ ಸಿಗುವಂಥ ವಸ್ತುಗಳನ್ನು ಯೂಸ್ ಮಾಡೋ ಮೂಲಕ ನಾವು ಈ ಹೇರ್ ಮತ್ತು ಸ್ಕಿನ್ ಡಲ್ನೆಸ್ ಅನ್ನು ಮೇಂಟೈನ್ ಮಾಡಬಹುದು. ಅದು ಬೇಸಿಗೆ ಆಗಲಿ ಅಥವಾ ಚಳಿಗಾಲ ಆಗಲಿ ಅದನ್ನು ಮೇಂಟೈನ್ ಮಾಡಬಹುದು. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ. ಇನ್ನಷ್ಟು ಪ್ರಶ್ನೆಗಳಿದೆ, ಖಂಡಿತ ಮುಂದಿನ ಸಂಚಿಕೆಯಲ್ಲಿ. ಖಂಡಿತ.